ಪ್ರಜ್ವಲ್ ರೇವಣ್ಣ ವಿರುದ್ಧ ಪೆನ್ ಡ್ರೈವ್ ಪ್ರಕರಣ ತಾರಕಕ್ಕೇರ್ತಾ ಇದ್ದಾರೆ. ಎಲ್ಲಿದ್ದಾರೆ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ಪ್ರಜ್ವಲ್ ಕೇಳಿದ್ರು 7 ದಿನಗಳ ಸಮಯವನ್ನ ದೇಶಕ್ಕೆ ವಾಪಸ್ಸಾಗೋದಕ್ಕೆ, ಅದು ಕೂಡ ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಆದರೆ ಇವತ್ತು ವಿಚಾರಣೆಗೆ ಬರಲ್ಲ ಸಂಸದ ಪ್ರಜ್ವಲ್ ರೇವಣ್ಣ. 7 ದಿನ ಗಡುವು, ಅವರೇ ಕೇಳಿದ್ದಂತಹ ಕಾಲಾವಕಾಶ ಅದು ಮುಗಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆಯಿಲ್ಲ. ವಕೀಲರ ಮೂಲಕ ತಾವೇ ಸಮಯಕ್ಕೆ ಮನವಿ ಮಾಡಿಕೊಂಡಿದ್ರು ಪ್ರಜ್ವಲ್. ತಾನೇ ಕೇಳಿಕೊಂಡಿದ್ದ ಸಮಯಕ್ಕೂ ಕೂಡ ಹಾಜರಾಗದ ಪ್ರಜ್ವಲ್ 7 ದಿನಗಳ ಸಮಯಾವಕಾಶ, ಅಂದ್ರೆ ಅವರು ಕೇಳಿದ್ದಂತಹ ಸಮಯಾವಕಾಶ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಆದ್ರೆ ಇದುವರೆಗೂ ಟಿಕೆಟ್ ಬುಕ್ ಮಾಡಿಲ್ಲ ಪ್ರಜ್ವಲ್. ಅಂತಾರಾಷ್ಟ್ರೀಯ ವಿಮಾನದಲ್ಲೂ ಕೂಡ ಪ್ರಜ್ವಲ್ ಹೆಸರಲ್ಲಿ ಯಾವುದೇ ಬುಕ್ಕಿಂಗ್ ಇಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈ ವೈರಲ್ ಆಗ್ತಾ ಇರುವಂತಹ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಒಳಪಡಬೇಕಾಗಿದೆ, ಆದರೆ ಇನ್ನೂ ಕೂಡ ದೇಶಕ್ಕೆ ವಾಪಸ್ಸಾಗಿಲ್ಲ. ಎಲ್ಲಿದ್ದಾರೆ ಪ್ರಜ್ವಲ್? ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಅವರೇ ಕೇಳಿದ್ದ 7 ದಿನದ ಗಡುವು ಕಳೆದ್ರೂ ಕೂಡ ಪ್ರಜ್ವಲ್ ಬರ್ತಿಲ್ಲ ಅಂತಂದ್ರೆ ಇವತ್ತು ಬರೋ ಚಾನ್ಸಸ್ ಇದೆಯಾ? ಪ್ರತಿಮಾ, ಸದ್ಯಕ್ಕೆ ಆ ರೀತಿಯಾದಂತ ಯಾವುದೇ ಸಾಧ್ಯತೆಗಳು ಕಾಣ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ಮೇಲೆ ಎಫ್ಐಆರ್ ಆಗ್ತಾ ಇದೆ. ಈಗಾಗಲೇ ಹೊಳೆನರಸೀಪುರ ಏನು ಪ್ರಕರಣದಲ್ಲಿ ಮೊದಲು ಎಫ್ಐಆರ್ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಒಂದು ವಕೀಲರ ಮೂಲಕ ಅಂದ್ರೆ ಕಳೆದ ವಾರ ವಕೀಲರ ಮೂಲಕ SIT ಮುಖ್ಯಸ್ಥರಿಗೆ ಒಂದು ಪತ್ರವನ್ನ ನೀಡುವ ಮೂಲಕ ನಾನು ವಿದೇಶದಲ್ಲಿ ಇದ್ದೇನೆ, ಸದ್ಯಕ್ಕೆ ಬರ್ಲಿಕ್ಕಾಗಲ್ಲ, 7 ದಿನಗಳ ಕಾಲಾವಕಾಶ ಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರ ವಕೀಲರು ಕೂಡ ಬರ್ತಾರೆ, ಒಂದು ವಾರ ಕಾಲಾವಕಾಶ ಬೇಕು ಅನ್ನುವಂಥದ್ದು. ಅದಾದ ನಂತರ ಆದಂತ ಬೆಳವಣಿಗೆಗಳಿಂದಾಗಿ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ತಲೆ ಮತ್ಕೊಂಡ್ರ ಅನ್ನುವಂಥದ್ದು ಕೂಡ ಪ್ರಮುಖವಾದಂತ ವಿಚಾರ. ಯಾಕೆಂದ್ರೆ ಅದಾದ ನಂತರ 2-3 ಪ್ರಕರಣಗಳು 376 ಕೇಸ್ಗಳು ದಾಖಲಾಗಿರೋದು, ಅಂದ್ರೆ ರೇಪ್ ಕೇಸ್ಗಳು ದಾಖಲಾಗಿದೆ. ಈಗ ಏನಾದ್ರು ವಾಪಸ್ ಬಂದು SIT ಮುಂದೆ ನಾವು ಹಾಜರಾಗಿದ್ದೆ, ಅದರಲ್ಲಿ ನನ್ನ ಅರೆಸ್ಟ್ ಮಾಡೋದು ಖಚಿತ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣಗೆ ಒಂದು ಖಚಿತ ಆಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅನ್ನುವಂತ ಬರೀ ಗಾಳಿ ಸುದ್ದಿಗಳೇ ಆಯ್ತೆ ಹೊರತು ಬರ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ತಾನಾಗಿ ವಾಪಸ್ ಬರೋದಿಲ್ಲ ಅನ್ನುವಂಥದ್ದು ಕೂಡ SIT ಗೆ ಒಂದ್ ರೀತಿ ಖಚಿತ ಆಗಿರೋದ್ರಿಂದ ಅವರು ಈಗಾಗಲೇ ಏನೋ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಅಂದ್ರೆ ಪ್ರಪಂಚದ ಯಾವುದೇ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂತಹದ್ದು, ಅವರ ಮೂವ್ಮೆಂಟ್ ಆಗುವಂತದ್ದು ಯಾವುದೇ ರೀತಿಯಾದಂತ ಮಾಹಿತಿಗಳು ಸಿಕ್ಕಿದ್ದೆ ಅದರಲ್ಲಿ ನಮಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂಟರ್ಪೋಲ್ ಮೂಲಕ ಒಂದು 196 ರಾಷ್ಟ್ರಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ, ಮತ್ತೆ ಅವರಿಗೆ ಮಾಹಿತಿಯನ್ನ ಕೊಡಲಾಗಿದೆ. ನಿನ್ನೆ ಇಂಟರ್ಪೋಲ್ ಇಂದ SIT ಗೆ ಕೂಡ ಒಂದಷ್ಟು ಮಾಹಿತಿಗಳು ಬಂದಿದೆ. ಸೊ ನಿಮ್ಮ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಂಟರ್ಪೋಲ್ ಮೂಲಕ ಈಗಾಗಲೇ 196 ರಾಷ್ಟ್ರಗಳಿಗೆ ಕೊಟ್ಟಿದ್ದೀವಿ, ಅದರಿಂದ ಯಾವ್ದಾದ್ರು ಮಾಹಿತಿ ಬಂದ್ರೆ ನಾವು ತಕ್ಷಣ ನಿಮಗೆ ಶೇರ್ ಮಾಡ್ತೇವೆ ಅನ್ನುವಂತ ಮಾಹಿತಿ ಕೂಡ ಬಂದಿರುವಂತದ್ದು. ಸೊ ಈವರೆಗೆ ಪ್ರಜ್ವಲ್ ರೇವಣ್ಣ ಎಲ್ಲಿ ಲೊಕೇಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಸರಿಯಾದಂತ ಮಾಹಿತಿಗಳು ಸಿಗ್ತಾ ಇಲ್ಲ. ಸೊ ಈ ಮೇಲ್ನೋಟಕ್ಕೆ ನೋಡ್ತಾ ಹೋದ್ರೆ SIT ಕೂಡ ತಮ್ಗೆ ಇರುವಂತ ಎಲ್ಲ ಪಾಸಿಬಿಲಿಟಿಗಳ ಮೂಲಕ ಪತ್ತೆ ಹಚ್ಚುವಂತ ಕೆಲಸಗಳು ಮಾಡ್ತಾ ಇರುವಂತದ್ದು. ಸೊ 15ಕ್ಕೆ ಬರಬಹುದು ವಾಪಸ್ ಭಾರತಕ್ಕೆ ಅನ್ನುವಂತ, ಅಂದ್ರೆ ಒಂದಷ್ಟು ಗಾಳಿ ಸುದ್ದಿಗಳಿದ್ರು ಕೂಡ 15ಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮತ್ತೆ ಇನ್ನು ಅನುಮಾನ ಕಾಡ್ತಾ ಇರುವಂತದ್ದು. ಸೊ ಇವತ್ತು ಏನು ಪ್ರಜ್ವಲ್ ರೇವಣ್ಣ ಅವರೇ ಕೇಳ್ಕೊಂಡ ರೀತಿಯಲ್ಲಿ ಬರಬೇಕಾಗಿತ್ತು, ಆದ್ರೆ ಇವತ್ತು ಬರುವ ಸಾಧ್ಯತೆಗಳಿಲ್ಲ. ಮತ್ತೆ ಈವರೆಗೂ ಕೂಡ ಇಂಡಿಯಾಗೆ ಬರ್ಲಿಕ್ಕೆ ಯಾವುದೇ ರೀತಿಯಾದ ಟಿಕೆಟ್ಗಳು ಬುಕ್ ಆಗಿರುವಂತ ಯಾವುದೇ ಮಾಹಿತಿಗಳು ಸಿಗ್ತಾ ಇಲ್ಲ. ಪ್ರತಿಮಾ, ಥ್ಯಾಂಕ್ಸ್ ರಮೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.